ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನಮ್ಮ ಕ್ಲಬ್ ಹೌಸ್ ಅಲ್ಲಿ ಇದೀವಿ. ಇಲ್ಲಿ ಈ ವೀಕೆಂಡ್ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವಿಲ್ಲಿ ಎಲ್ಲರೂ ಸೇರ್ಕೊಂಡು ಮಸ್ತ್ ಮಜಾ ಮಾಡಿ ಈ ಈವೆಂಟ್ ನ ಸಕ್ಸಸ್ಫುಲ್ ಒನ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಆಗಿದೆ. ನೋಡೋಣ ಯಾವ ರೀತಿ ಎಲ್ಲ ನಾವು ಎಂಜಾಯ್ ಮಾಡ್ತೀವಿ ಅಥವಾ ಏನೆಲ್ಲ ಇವೆಂಟ್ಸ್ ಪ್ಲಾನ್ ಮಾಡಿದ್ದಾರೆ ನಮಗೋಸ್ಕರ. ಏನಾದರೂ ಗೇಮ್ಸ್ ಆರ್ಗನೈಸ್ ಮಾಡಿದಾರಾ ಅಥವಾ ಏನಾದರೂ ತಿಂಡಿ, ಯಾರೆಲ್ಲ ಫ್ರೆಂಡ್ಸ್ ಬರ್ತಾರೆ ನಮಗೂ ಗೊತ್ತಿಲ್ಲ. ಕೆಲವೊಂದು ಇಂಡಿಯನ್ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು. ಸೊ ಅದೆಲ್ಲ ಉದ್ದೇಶದಿಂದ ನಾವಿವತ್ತು ಹಾಫ್ ಅನ್ ಅವರ್ ಬಿಫೋರ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ. ಸೊ ಲೆಟ್ ಸಿ, ನಿಮಗೂ ಎಕ್ಸೈಟ್ಮೆಂಟ್ ಇದ್ದರೆ ನೀವು ನೋಡಿ ಏನೆಲ್ಲ ಮಾಡ್ಬೋದು ಅಂತ. ಪೂಲ್ ಪಾರ್ಟಿ ಅಂತ ಅರೇಂಜ್ ಮಾಡಿದ್ದಾರೆ. ನಾವಾಗಲೇ ಪೂಲ್ ಸೈಡ್ ಬಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಯಾರೋ ಒಬ್ಬರು ಇಬ್ಬರು ಬಂದಿದ್ದಾರೆ ಇನ್ನೂ. ನೋಡಿ, ನಮಗೋಸ್ಕರ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಎಲ್ಲ ಚಿಪ್ಸ್, ಲೇಸ್ ಎಲ್ಲ, ಆಮೇಲೆ ಕುಕೀಸ್ ಎಲ್ಲ ಇದೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ. ಓಹೋಹೋ, ಬಾಸ್ ಎಂಟ್ರಿ ಬರ್ತಾ ಇರೋ ಸ್ಟೈಲ್ ನೋಡಿ. ಡಿಜೆ ಎಲ್ಲ ಸೆಟಪ್ ಮಾಡ್ಕೊಂತಿದ್ದಾರೆ. ಅಣ್ಣ ಡಿಜೆ ಅಣ್ಣ. ಈ ಚೇರ್ ನನಗೆ ತುಂಬ ಇಷ್ಟ. ಈ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹಾಗೆ ಬುಕ್ಸ್ ಓದ್ತಾ ರಿಲ್ಯಾಕ್ಸ್ ಮಾಡ್ಬೋದು. ಇನ್ನೊಂದೇನೆಂದರೆ, ಈ ಚೇರ್ನ ಪೂಲ್ ಒಳಗೆ ಹಾಕೊಂಡು ಕೂತ್ಕೊಂಡ್ರೆ ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. Happy birthday to you, dear Papa. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. By the pool at Lakeside Apartments with my ಓ ವಾವ್, ಎಲ್ಲ ಥರದ್ದು ಪಿಜ್ಜಾಗಳು ಇಟ್ಬಿಟ್ಟಿದ್ದಾರೆ. ನೋಡೋಕ್ಕಂತೂ ಸಖತ್ತಾಗಿ ಕಾಣ್ತಿದೆ. ತಿಂದು ನೋಡುವ ಯಾವ ಥರ ಟೇಸ್ಟ್ ಇದೆ ಅಂತ. ಒಂದು 15ರಿಂದ 20 ಪಿಜ್ಜಾ ಬಾಕ್ಸ್ಗಳೇ ಇಟ್ಬಿಟ್ಟಿದ್ದಾರೆ. ವೆಜ್ ನಾನ್ ವೆಜ್ ಎರಡೂ ಇದೆ. ಪಿಜ್ಜಾ ತಗೊತಿದೀಯಾ? ವಾವ್, ಇನ್ನೇನೇನಿದೆ? ಸ್ನ್ಯಾಕ್ಸ್ ಇದೆ, ಆಮೇಲೆ ಕುಕೀಸ್, ಚೀಸ್ ರೋಲ್ಸ್. ಚೆನ್ನಾಗಿರುತ್ತೆ ಇದು. ನಾನು ತಿಂದಿಲ್ಲ. ಸ್ವಲ್ಪ ತಗೋ, ಟೇಸ್ಟ್ ಮಾಡೋಣ. ಒಂದು ತಗೋಬೇಡ, ಒಂದು ಚೂರು ತಗೋ. ಏನಿದು? ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್. ಸ್ಪ್ರೈಟ್ ಮಾತ್ರ ಇದೆಯಾ? ಮೌಂಟೇನ್ ಡ್ಯೂ. ಲೆಮನ್ ಆಡು? ಬೇಡ ಬಿಡು, ಲೆಮನ್ ಆಡು ಜಾಸ್ತಿ ಕುಡಿದಿರಿ. ಸರಿ, ಅಲ್ಲಿಂದ ನಡಿ. ನಡಿ, ತೋರಿಸ್ಬಿಟ್ಟು ಹಿಂಗೆ ನೋಡು ಏನೇನು ತಗೊಂಡಿದ್ಯಾ. ಫ್ರೈಡ್ ಪಿಜ್ಜಾ, ಕುಕೀಸ್, ಚೀಸ್ ಸ್ಟಿಕ್. ಅದಕ್ಕೆ ಟಿಫಿನ್ ನಾನು ಲೇಸ್, ಕುರ್ಕುರೆ.
Alien. It's to any or anyone that has 2 syllables in it. Welcome y'all to the Lakeside Pool Party Pizza Extravaganza with Hill and Oaks. We are grateful. ಏನಾದ್ರು ಪೂಲ್ ಪಾರ್ಟಿಗೆ ಬಂದಿದೀವಿ. ಹಾ ಅವ್ರು ಏನ್ ಆಡ್ತಾವ್ರ ಗೊತ್ತಾಗ್ತಿಲ್ಲ. ಯಾರವ್ರಾ ಹೀಗೆ ಹಾ ತಿನ್ನೋದು, ಹಾ ಎಂಜಾಯ್ ಮಾಡೋದು, ಹಾ ಹೋಗ್ತಾ ಇರೋದು. ಅಷ್ಟೇ ವೀಕೆಂಡ್ ವೀಕೆಂಡ್. ನಾವು ಬಿಸಿ ಮಾಡ್ಕೊಂಡ್ ಬರ್ಬೇಕಿತ್ತಲ್ಲ. ಮಾತ್ರ Let's get together to fight this holy Armageddon. When I'm back home, there will be no more doom. And pity on those whose chances cross their numb. There ain't no hiding place. ಆಹಾ, ಹಿಂದೆ ಲೇಕು ಮುಂದೆ ಪೂಲು, ಈ ವೈಬ್ ನೋಡ್ತಾ ಇದ್ರೆ ಮನೆಗೆ ಹೋಗೋ ಮನಸ್ಸೇ ಬರಲ್ಲ. ನಾವು ಫ್ರೆಂಡ್ಸ್ಗಳೆಲ್ಲ ಮನೇಲಿ ಮೀಟಪ್ ಆಗೋದಕ್ಕಿಂತ ಈ ಕ್ಲಬ್ ಹೌಸಲ್ಲಿ ಮೀಟ್ ಆಗೋದೇ ಜಾಸ್ತಿ. ಮಾತಾಡ್ತೀವಿ, ತಿಂತೀವಿ, ಆಟ ಆಡ್ತೀವಿ, ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇದೊಂಥರ ಸೆಕೆಂಡ್ ಹೋಮ್ ಅಂತ ಹೇಳ್ಬೋದು. ಕಣ್ ತೆಗಿಯಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ನಾವು ಯಾರೋ ಇಂಡಿಯನ್ಸ್ ಎಲ್ಲ ಬರ್ತಾರೆ ಮೀಟ್ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ವಿ. ನೋಡಿದ್ರೆ ಎಂತ ಇಂಡಿಯನ್ಸು ಬಂದಿಲ್ಲ, ಯಾರಿಲ್ಲ. ಅದಕ್ಕೆ ನಾವು ಹೆಂಗ್ ಮೀಟ್ ಮಾಡೋದು ಇಂಡಿಯನ್ಸ್ನ ಮತ್ತೆ? ಯಾರಿಲ್ಲ ಅಲ್ಲ ಇಂಡಿಯನ್ಸು. ಹ್ಞೂ ಏನು ಮಾಡೋಣ? ಹ್ಞೂ ಏನು ಮನೆ ಮನೆಗೆ ಹೋಗಿ ಗಣೇಶ ಕಲೆಕ್ಷನ್ ಅನ್ಬಿಡೋಣ. ಓಡ್ ಕಳಿಸ್ತಾರೆ ಗಣೇಶ ಕಲೆಕ್ಷನ್ ಅಂದ್ರೆ. ಎಲ್ಲಿ ಕುಂದ್ರಿಸ್ತೀಯಪ್ಪ ಗಣೇಶ? Somehow I've got to carry on. ಬಾ ನೀನು ಬಾ. ನೀನ್ ಆಡು. ಬಾಬೀಗ ಎಂತ ಆಡೋದು ಒಬ್ಬನೇ? ಚಳಿಯಾಗತೈತಿ. ಪೂಲಲ್ಲಿ ಆಟ ಆಡಬೇಕನ್ನೋ ಪ್ಲಾನ್ ಇರ್ಲಿಲ್ಲ. ಜಾಸ್ತಿ ಜನ ಬರ್ತಾರೆ, ಕ್ರೌಡ್ ಇರುತ್ತೆ, ಹಂಗಾಗಿ ಪೂಲಲ್ಲಿ ಇಳಿಯೋದು ಬೇಡ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ವೀಕೆಂಡ್ ಆಗಿರೋದ್ರಿಂದ ಅಷ್ಟೊಂದು ಜನ ಬಂದಿಲ್ಲ. ಅದಕ್ಕೆ ನಾವು ಪೂಲಲ್ಲಿ ಇಳಿದ್ಬಿಟ್ವಿ. ಇವಾಗ ಇಳಿದು ಆಟ ಆಡ್ತಾ ಇದೀವಿ. ಆಮೇಲೆ DJ ಟಿಲ್ಲು ಅವರು ಬ್ರೇಕ್ ತಗೊಂಡಿದ್ದಾರೆ. ಸದ್ಯಕ್ಕೆ ನಾವು ಏನ್ ನೋಡ್ತಿದ್ಯಾ? ಮಗು ನೋಡ್ತೀನಿ. ಬರೇ ನೋಡ್ಬೇಡ, ಇಲ್ಲಿ ನೋಡು. ತೋರ್ಸ ಏನ್ ಹೇಳಕತ್ತಿ? ಏನಿಲ್ಲ, ಹೇಳಿನಿ ಪೂಲಲ್ಲಿ ಇಳಿಯೋಕೆ ಪ್ಲಾನ್ ಇರ್ಲಿಲ್ಲ, ಇಳಿದ್ಬಿಟ್ಟಿವಿ ಅಚಾನಕ್ಕಾಗಿ ಅಂತ. ಬಾ ಇಳಿ ಬಾ. ಇಳಿದೀನಿ. ಎಷ್ಟು ತಣ್ಣಗೈತಂದ್ರೆ ನೀರು ಜುಮ್ ಅಂತೈತೆ ಆಟ ಆಡಕ್ಕೆ. ಏನಂತೈತೆ? ಜುಮ್ 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 ಅಂತೈತೆ. ನಮ್ಮ ಕಮ್ಯುನಿಟಿಯಲ್ಲಿ ಆರ್ಗನೈಸ್ ಮಾಡ್ತಿರೋ ಇವೆಂಟಲ್ಲಿ ಫಸ್ಟ್ ಇವೆಂಟ್ ನಾವು ಅಟೆಂಡ್ ಮಾಡ್ತಿರೋದು. ಇದು ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಟೈಮ್ ಆಗ್ತಿದ್ದಂಗೆ ಜನರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಆಟ ಆಡಿ ಸಾಕಾಯಿತು ಅಂತ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿದ್ವಿ. ಸಂಜೆ ಆಗ್ತಿದ್ದಂಗೆ ಒಂದು ಒಳ್ಳೆ ಫ್ರೂಟ್ ಜ್ಯೂಸ್ ಕುಡಿಬೇಕು ಅಂತ ವಾಟರ್ಮೆಲನ್ ಜ್ಯೂಸ್ ಮಾಡಿಕೊಂಡು, ಹಾಗೆ ಅವ್ರು ಕೊಟ್ಟಿರೋ ಪಿಜ್ಜಾ ಇಷ್ಟ ಆಗಿಲ್ಲ ಅಂತ ಅದನ್ನು ಮನೆಗೆ ತಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಹೀಟ್ ಮಾಡಿಕೊಂಡು ತಿಂದ್ವಿ. ಆ್ಯಕ್ಚುಲಿ ಇದು ಚೆನ್ನಾಗಿರೋದು. ಆ್ಯಕ್ಚುಲಿ ನಿಜವಾಗ್ಲೂ ಇವಾಗ ಚೆನ್ನಾಗಿದೆ.
ಆವಾಗಲೇ ಅಷ್ಟೊಂದು ಹೀಟ್ ಮಾಡಿರಲಿಲ್ಲ, ಬಿಸಿ ಇರಲಿಲ್ಲ, ಆಮೇಲೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಇವಾಗ ಆಲ್ಟ್ರೇಷನ್ ಮಾಡಿರೋದ್ರಿಂದ ಸಕ್ಕತ್ತಾಗಿತ್ತು. ಇದೆಲ್ಲ ಆದಮೇಲೆ ಒಂದು ಒಳ್ಳೆ ವಾಕ್ ಹೋದ್ವಿ. ವಿಂಟರ್ ಬಂದರೆ ವಾಕ್ ಇಲ್ಲ ಏನಿಲ್ಲ, ಫುಲ್ ಮಂಜಿರುತ್ತೆ. ಅದಕ್ಕಾಗಿ ಇವಾಗಲೇ ಸ್ವಿಮ್ಮಿಂಗ್ ಪೂಲ್, ವಾಕ್, ಟ್ರಿಪ್ ಅಂತ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಪೂಲ್ ಕ್ಲೋಸ್ ಮಾಡ್ತಾರೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ.